ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಸ್ಮರಿಸುತ್ತ ಯಾತ್ರೆಗೈದರು ಭಕ್ತರು. ನಂದಿ ಯಾತ್ರೆಯು ಸಾಗೋ ವೈಭವ ನೋಡ ಬನ್ನಿರಿ ಎಲ್ಲರೂ. ದೇವ ನೋಡುತ್ತ ಧ್ಯಾನ ಮಾಡುತ್ತ ಶಿವನ ನೋಡುವ ಕಂಗಳು. ನಂದಿ ಮಂಟಪ ಏರಿ ಕುಳಿತಿಹ ಶಿವನ ಪ್ರೀತಿಯ ಕಳು, ಶಿವನ ಪ್ರೀತಿಯ ಕಳು. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಹಿಂದೂ ದೇಶದಿ ನಂದಿ ಗೋವಿಗೆ ಪೂಜ್ಯ ಭಕ್ತಿಯ ಸ್ಥಾನವು. ಸಿಂಧುಸ್ಥಾನದಿ ದೇವ ಮಾತೆಯ ನಂದಿ ನಮ್ಮಯ ಮೂಲವು. ತಳಿಯ ಉಳಿಸಿ ಬೆಳೆಸಿ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಶಿವನ ಅಕ್ಕರೆ ಪಡೆದ ಗೋವಿದು ನಂದಿಯು. ಭೂಮಿಯಲ್ಲಿ ಗೋಮಾತೆ ಪೂಜಿಪರು ಜನ ಪ್ರೀತಿಯು. ದೇವದೇವಿ ಪುರಾಣದಲ್ಲೂ ಪೂಜ್ಯನೀಯವು ನಂದಿಯೇ. ಮಾತೃಸ್ಥಾನದ ಮನದ ಒಡಲಲ್ಲಿ ನೆಲೆಯ ನಿಂತ ಭದ್ರೆಯೇ, ನೆನೆಯ ನಿಂತ ಭದ್ರೆಯೇ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ನೆಲದಲ್ಲಿ ನಮ್ಮ ಜಗದಲ್ಲಿ ಉಳಿಯಬೇಕು ನಂದಿಯು. ನಮ್ಮ ಮಣ್ಣಲ್ಲಿ ಬದುಕಬೇಕು, ಆಗಬಾರದು ಬಂಧಿಯು. ಗೋವ ಬಳಕೆಯ ಗೌಯ ವಸ್ತುವ ತಿಳಿಯಬೇಕು ಮಾನವ. ಬಂದು ಸೇರಲಿ ಗ್ರಾಮ ಗ್ರಾಮದಿ ನಂದಿ ಯಾತ್ರೆಗೆ ಸ್ವಾಗತ, ನಂದಿ ಯಾತ್ರೆಗೆ ಸ್ವಾಗತ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ನಂದಿ ನೆಲೆ ಶಿವಾಲಯ, ನಂದಿ ನೆಲೆ ಶಿವಾಲಯ. ಅಲ್ಲ, ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆಯ ಪರಿಕಲ್ಪನೆ ಪ್ರಾರಂಭವಾದಾಗಿನಿಂದ ಶಿವನ ಮುಂದೆ ಮಂಡಿ ಊರಿ ಕುಳಿತಿದ್ದಾನಲ್ಲ ಬಸವಣ್ಣ, ಅವನ ಬಗ್ಗೆ. ನಂದೀಶ್ವರ ಶಿವಪುರಾಣದ ಪ್ರಕಾರ ಶಿಲಾದ ಮಹರ್ಷಿಯ ತಪಸ್ಸಿನ ಫಲವಾಗಿ ಶಿವಾಂಶದಿಂದ ಅವತರಿಸಿದ್ದಾನೆ. ವೃಷೋಧಿ ಭಗವಾನ್ ಧರ್ಮ ಅನ್ನೋ ವೇದವಾಕ್ಯ ವೃಷಭಕ್ಕಿರುವ ಹಾಗೆ ಧರ್ಮಕ್ಕೂ 4 ಪಾದ: ಸತ್ಯ, ಹಿಂಸೆ, ಶುಚಿ, ಧರ್ಮಬದ್ಧ ಸಂಪಾದನೆ.
ಈ 4 ಪಾದಗಳ ಮೇಲೆ ಧರ್ಮ ವೃಷಭ ನಿಂತಿದೆ. ನಮ್ಮೆಲ್ಲರನ್ನು ನಿಲ್ಲೋ ಹಾಗೆ ಮಾಡಿದೆ. ಧರ್ಮವನ್ನು ಆಚರಿಸಿದರೆ ಮಾತ್ರ ದೈವ ಸಾಕ್ಷಾತ್ಕಾರ. ಬಸವಣ್ಣನ ದರ್ಶನದ ನಂತರವೇ ಶಿವನನ್ನು ಪೂಜಿಸಬೇಕು. ಧರ್ಮಕ್ಕೆ ರಕ್ಷೆಯೇ ಭಗವಂತ. ದೈವವನ್ನು ನೋಡುತ್ತಾ ಆಚರಿಸುವ ಆ ಧರ್ಮ ಆನಂದದಾಯಕ. ಶಿವನ ಮೇಲೆ ದೃಷ್ಟಿ ಇಟ್ಟ ಧಾರ್ಮಿಕ ಆನಂದ ಸ್ವರೂಪ. ಆ ಆನಂದವೇ ಬಸವಣ್ಣ. ಸರಿ, ಭಸ್ಮಧಾರಣೆ 3 ರೇಖೆಗಳಲ್ಲಿ ಏಕಿರಬೇಕು. ಅದನ್ನ ಅಡ್ಡವಾಗಿ ಯಾಕೆ ಧರಿಸಬೇಕು? ಅಗ್ನಿಮಿತಿ ಭಸ್ಮ, ಜಲಮಿತಿ ಭಸ್ಮ, ಸ್ಥಳಮಿತಿ ಭಸ್ಮ, ಭಸ್ಮ ವ್ಯೋಮೇತಿ ಭಸ್ಮ ಅನ್ನೋ ವೇದ ಮಂತ್ರ ಭಸ್ಮವನ್ನ ಪ್ರಸ್ತಾಪಿಸಿದೆ. ಅಗ್ನಿಸಾರ ಭಸ್ಮ ವರ್ಚಸ್ಸನ್ನ, ತೇಜಸ್ಸನ್ನ, ಐಶ್ವರ್ಯ, ರಕ್ಷಣೆ, ಪವಿತ್ರತೆ, ಶಾಂತಿನ ನೀಡುತ್ತೆ. ಭಸ್ಮ ಭಾಸನಾತ್ ಭಸಿತಂ ಪ್ರೋಕ್ತಂ ಪಕ್ಷ ಕಿಲ್ಬಶ ಪಕ್ಷಣಾತ್ ಅನ್ನೋದು ಸ್ಮೃತವಾಕ್ಯ. ಪ್ರಕಾಶ ಸ್ವರೂಪ, ಪಾಪನಾಶನ ಭಸ್ಮ. ಓಂಕಾರದಲ್ಲಿ ಅಕಾರ ಉಕಾರ ಮಕಾರಗಳಿಗೆ, ಋಗ್ ಯಜುರ್ ಸಾಮವೇದಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಪ್ರತೀಕವಾಗಿ ಭಸ್ಮವನ್ನು 3 ರೇಖೆಗಳಲ್ಲಿ ಧರಿಸುತ್ತಾರೆ. ಹಣೆ ಬರಹವನ್ನು ಕೂಡ ಶುಭವಾಗಿ ಪರಿವರ್ತಿಸುವ ಶಕ್ತಿ ಭಸ್ಮಕ್ಕಿದೆ. ವ್ಯಾಪಕತ್ವಕ್ಕೆ ಸಂಕೇತವಾಗಿ, ಲಲಾಟ ರೇಖೆಗಳಿಗೆ ಪ್ರತೀಕವಾಗಿ ಭಸ್ಮವನ್ನು ಅಡ್ಡವಾಗಿ ಧರಿಸುತ್ತಾರೆ. ಧರ್ಮಸ್ಯ ಜಯೋಸ್ತು ಅಧರ್ಮ ನಾಶೋಸ್ತು. ಶಿವೋ ರಕ್ಷಿತೋ ಶಂಭೋ ಶಂಕರ ಹರ ಹರ ಮಹಾದೇವ್. ನಂದೀಶ, ಎಡೆಯನ್ನು ತಂದಿದ್ದೀನಿ, ಸ್ವೀಕರಿಸು. ನನ್ನ ಪ್ರಾರ್ಥನೆಯನ್ನು ಆಲಿಸಿ ಸ್ವೀಕರಿಸು. ಓಂ ನಮೋ ನಂದೀಶ, ಓಂ ನಮೋ ನಂದೀಶ. ಏನಿದೆ? ತಟ್ಟೆ ಬರಿದಾಗಿದೆ. ಪ್ರಸಾದ ಏನಾಯಿತು? ನಂದಿ ಪ್ರಸಾದವನ್ನು ಸ್ವೀಕರಿಸಿದ. ಪ್ರಸಾದ ನಂದಿ ಸ್ವೀಕರಿಸಿದನೆ. 4 ಕಾಲಿರೋ ಆ ಕಲ್ಲಿನ ನಂದಿ ಸ್ವೀಕರಿಸಿದ್ನು ಅಥವಾ 2 ಕಾಲಿರೋ ಈ ನಂದಿ ಸ್ವೀಕರಿಸಿದ್ನು? ಭಕ್ತಿಯಿಂದ ಬೇಡಿಕೊಂಡೆ. ನಂದಿ ಪ್ರತ್ಯಕ್ಷನಾಗಿ ಎಡೆಯನ್ನು ಸ್ವೀಕರಿಸಿದ ಗುರುಗಳೇ. ನಂದಿ ಪ್ರತ್ಯಕ್ಷನಾಗಿ ನಿನ್ನ ಕೈಯಿಂದ ಪ್ರಸಾದ ಸ್ವೀಕರಿಸುವುದನ್ನ ನಾವು ನೋಡಬೇಕೆಂಬ ಆಸೆ. ನಾಳೆ ತಮ್ಮ ಸಮ್ಮುಖದಲ್ಲೇ ನಂದಿಯನ್ನು ಪ್ರಾರ್ಥಿಸುತ್ತೇನೆ ಗುರುಗಳೇ. ನಡೀರಿ, ಎಲ್ಲಾ ಪ್ರಸಾದ ಸ್ವೀಕರಿಸಿ, ನಡೀರಿ. ರೂಪದಿಂದ ಪ್ರತ್ಯಕ್ಷನಾಗಿ ಎಡೆಯನ್ನು ಸ್ವೀಕರಿಸಿ. ನಿನ್ನ ದರ್ಶನಕ್ಕಾಗಿ ನನ್ನ ಗುರುದೇವರು ಕಾದು ನಿಂತಿದ್ದಾರೆ. ದರ್ಶನ ಭಾಗ್ಯವನ್ನು ಕರುಣಿಸಿ ಎಡೆಯನ್ನು ಸ್ವೀಕರಿಸು. ಕಾರಣಿಕ ಪುರುಷನು. ನಿನ್ನ ಜ್ಞಾನ ಭಕ್ತಿ ಶ್ಲಾಘನೀಯವಾದದ್ದು.